ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಸೆಷನ್ನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಹಿಂದಿನ ಸೆಷನ್ನಲ್ಲಿ ನಾವೀಗಾಗಲೇ ಕ್ಯಾಶ್ ಫ್ಲೋ ಅಂದರೆ ಏನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಯಾತಕ್ಕೋಸ್ಕರ ಮಾಡ್ತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ನಲ್ಲಿ ಯಾವ್ಯಾವ ರೀತಿ ಆ್ಯಕ್ಟಿವಿಟೀಸ್ನ ಡಿವೈಡ್ ಮಾಡ್ತೀವಿ, ಇದೆಲ್ಲ ಆಸ್ಪೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇದೆಲ್ಲನೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸೆಷನ್ನಲ್ಲಿ ನಾವು ಕ್ಯಾಶ್ ಫ್ಲೋ ಫಾರ್ಮ್ಯಾಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾಶ್ ಫ್ಲೋ ಫಾರ್ಮ್ಯಾಟ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕೆಲವು ಪ್ರಿಲಿಮಿನರಿ ಆಸ್ಪೆಕ್ಟ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಮೊದಲನೇದು ಯಾವುದಂದರೆ ಎಕ್ಸ್ಟ್ರಾಡಿನರಿ ಐಟಮ್ಸ್ ಅಂತ. ನೀವು ಎಕ್ಸ್ಟ್ರಾಡಿನರಿ ಐಟಮ್ಸ್ ಅನ್ನೋ ಟರ್ಮ್ ಕೇಳಿದ ತಕ್ಷಣವೇ ನಿಮಗೆ ಅರ್ಥ ಆಗುತ್ತೆ, ದಿಸ್ ಆರ್ ಆಲ್ ನಾಟ್ ದ ರೆಗ್ಯುಲರ್ ಐಟಮ್ಸ್ ಆರ್ ರೆಗ್ಯುಲರ್ ಫೆನಾಮಿನಾ. The cash flow due to these aspects are very irregular, and these items are usually due to loss due to theft, earthquake, flood, etc., or else it may be cash inflow due to any other irregular aspects. Either there may be cash inflow or cash outflow due to some extraordinary happenings. These are all termed as extraordinary items. ಈ ಎಕ್ಸ್ಟ್ರಾಡಿನರಿ ಐಟಮ್ಸ್ನಲ್ಲಿ ಕ್ಯಾಶ್ ಇನ್ಫ್ಲೋ ಆದರೂ ಆಗಿರ್ಬೋದು ಅಥವಾ ಕ್ಯಾಶ್ ಔಟ್ಫ್ಲೋ ಆದರೂ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಆಸ್ಪೆಕ್ಟ್ಸ್ ಬರುತ್ತೆ, ಅದು ಯಾವುದು ಅಂದರೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್. ಈಗಾಗಲೇ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿನಲ್ಲಿ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ ಎಲ್ಲ ನೀವು ಕೇಳಿದ್ದೀರಾ. ಆದರೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಎಲ್ಲ ಫರ್ಮ್ಗೂ ಸಿಮಿಲರ್ ಆಗಿ ಇರೋದಿಲ್ಲ. ಫೈನಾನ್ಷಿಯಲ್ ಎಂಟರ್ಪ್ರೈಸ್ ಆದರೆ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ನ ಟ್ರೀಟ್ ಮಾಡೋದು ಬೇರೆ ರೀತಿಯಾಗಿರುತ್ತೆ. ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸ್ ಆದರೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ನ ಬೇರೆ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದನ್ನು ಇವಾಗಿಲ್ಲಿ ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಎಂಟರ್ಪ್ರೈಸ್ ಆಗಿದ್ದರೆ ಅಂದರೆ ಬ್ಯಾಂಕ್ಸ್ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಚಿಟ್ ಫಂಡ್ಸ್, ಈ ಥರ ಯಾವುದಾದ್ರೂ ಫೈನಾನ್ಷಿಯಲ್ ಕಂಪನಿ ಆಗಿದ್ದರೆ ಅದರಲ್ಲಿ ಇಂಟ್ರೆಸ್ಟ್ ಪೇಯ್ಡ್, ಇಂಟರೆಸ್ಟ್ ರಿಸೀವ್ಡ್ ಮತ್ತು ಡಿವಿಡೆಂಡ್ ರಿಸೀವ್ಡ್ ಇದೆಲ್ಲದನ್ನು ನಾವು ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ದೇರ್ ಮೇನ್ ಆಪರೇಷನ್ ಈಸ್ ನಥಿಂಗ್ ಬಟ್ ಲೆಂಡಿಂಗ್ ಆ್ಯಂಡ್ ಬಾರೋಯಿಂಗ್ ಆಫ್ ಮನಿ. ದೇರ್ಫಾರ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ ಫೈನಾನ್ಷಿಯಲ್ ಎಂಟರ್ಪ್ರೈಸ್. In case of non-financial enterprise, these activities will come under financing activity and investing activity. Interest and dividend paid are classified as financing activities. Interest and dividend received are classified as investing activities. Non-financial enterprise ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಟ್ರೇಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ನಾವು ನಾನ್ ಫೈನಾನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಅದು ಯಾವುದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಆಗಿರಲ್ಲ, ಮೇನ್ ಆ್ಯಕ್ಟಿವಿಟಿ ಅದಾಗಿರಲ್ಲ. ಅಂತಹ ಫರ್ಮ್ನಲ್ಲಿ ಇಂಟರೆಸ್ಟ್ ಮತ್ತು ಡಿವಿಡೆಂಟ್ ಯಾವಾಗ ರಿಸೀವ್ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಯಾವಾಗ ರಿಸೀವ್ ಮಾಡ್ತೀವಿ? ಎಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವೋ, ಅಂದರೆ ಬೇರೆ ಆರ್ಗನೈಸೇಷನಲ್ಲಿ ಶೇರ್ಸ್ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಡಿವಿಡೆಂಡ್ನ ಪಡ್ಕೊಳ್ತೀವಿ. ಅದೇ ರೀತಿ ಬೇರೆ ಎಲ್ಲಾದರೂ ಮನಿ ಇನ್ವೆಸ್ಟ್ ಆಗಿದ್ದರೆ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇಂಟರೆಸ್ಟ್ ಮತ್ತು ಡಿವಿಡೆಂಟ್ ಎರಡೂ ರಿಸೀವ್ ಮಾಡೋದು ನಾವು ಇನ್ವೆಸ್ಟ್ ಮಾಡಿದಾಗ, ದೇರ್ ಫಾರ್ ದೀಸ್ ಟೂ ಆರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. Interest and dividend received are investing activities, whereas interest and dividend paid are classified as financing activities. ಇಂಟರೆಸ್ಟ್ ಮತ್ತು ಡಿವಿಡೆಂಡ್ ಪೇ ಮಾಡೋದು ಯಾವಾಗ ಅಂತ ಅಂದರೆ, ಡಿವಿಡೆಂಡ್ ಪೇ ಮಾಡೋದು ಯಾವಾಗ? ಶೇರ್ ಹೋಲ್ಡರ್ಸ್ಗೆ, ಐದರ್ ಈಕ್ವಿಟಿ ಆರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಆ ಈಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ನಲ್ಲಿ ದುಡ್ಡನ್ನು ಹಾಕೋದಲ್ಲ, ಇಟ್ ಈಸ್ ನಥಿಂಗ್ ಬಟ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ದೇರ್ ಫಾರ್ ಡಿವಿಡೆಂಡ್ ಪೇಯ್ಡ್ ಈಸ್ ಎ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಅದೇ ರೀತಿ ಲಾಂಗ್ ಟರ್ಮ್ ಲೋನ್ನ ಬಾರೋ ಮಾಡಿರ್ತೀವಿ, ಆ ಲಾಂಗ್ ಟರ್ಮ್ ಲೋನ್ಗೆ ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಲಾಂಗ್ ಟರ್ಮ್ ಲೋನ್ ಯಾತ್ರಲ್ಲಿ ಬರುತ್ತೆ? ಇಟ್ ಈಸ್ ಎ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ದೇರ್ ಫಾರ್ ಇಂಟರೆಸ್ಟ್ ಪೇಯ್ಡ್ ಈಸ್ ಎ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಒಂದು ಜಿಸ್ಟಾಗಿ ಹೇಳಬೇಕಂದ್ರೆ ನಾನ್ ಫೈನಾನ್ಷಿಯಲ್ ಎಂಟರ್ಪ್ರೈಸ್ನಲ್ಲಿ ಇಂಟರೆಸ್ಟ್ ಮತ್ತು ಡಿವಿಡೆಂಡ್ ಪೇಯ್ಡ್ ಅನ್ನೋದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಇಂಟರೆಸ್ಟ್ ಆ್ಯಂಡ್ ಡಿವಿಡೆಂಡ್ ರಿಸೀವ್ಡ್ ಅನ್ನೋದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸಸ್ ಆನ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ. ನಿಮ್ಗಾಗಲೇ ಗೊತ್ತಿದೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಓದಿದ್ದೀರಾ, ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸಸ್ ಇರುತ್ತೆ. ಎಲ್ಲ ಟ್ಯಾಕ್ಸ್ನು ನಾವು ಒಂದೇ ಆ್ಯಕ್ಟಿವಿಟಿನಲ್ಲಿ ಕನ್ಸಿಡರ್ ಮಾಡೋದಿಲ್ಲ.
ಇನ್ಕಮ್ ಟ್ಯಾಕ್ಸ್ ಆಗಿದ್ದರೆ, ಅಂದರೆ ನಾರ್ಮಲ್ ಪ್ರಾಫಿಟ್ ಮೇಲೆ ನಾವೇನು ಟ್ಯಾಕ್ಸ್ ಹಾಕ್ತೀವಿ ಅದಾಗಿದ್ದರೆ ಅದನ್ನು ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್ ಗೇನ್ ಮೇಲೆ ಏನಾದರೂ ಟ್ಯಾಕ್ಸ್ ಆಗಿದ್ದರೆ, ಅಂದರೆ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಬೇರೆ ಕಂಪನಿದು ಶೇರ್ಸ್ನ ನೀವು ಮಾರಾಟ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದೇ ಸಲ ನಿಮಗೆ ಲಮ್ಸಮ್ ಅಮೌಂಟ್ ಬರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಗೇನ್. ಆ ಕ್ಯಾಪಿಟಲ್ ಗೇನ್ಗೆ ಕ್ಯಾಪಿಟಲ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಆ ಕ್ಯಾಪಿಟಲ್ ಟ್ಯಾಕ್ಸಸ್ ಏನಾದರೂ ಆಗಿದ್ದರೆ ಅದನ್ನು ನಾವು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಡಿವಿಡೆಂಡ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್. ಡಿವಿಡೆಂಡ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಯಾವ ಟ್ಯಾಕ್ಸ್ ಅಂತ ಅಂದರೆ, ಈಗ ಶೇರ್ ಹೋಲ್ಡರ್ಸ್ಗೆ ಏನು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅದ್ರ ಮೇಲೆ, ದಟ್ ಈಸ್ ನಥಿಂಗ್ ಬಟ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಅಂದರೆ ಟ್ಯಾಕ್ಸ್ ಅಂತ ಹೇಳಿದಾಗ ಇನ್ಕಮ್ ಟ್ಯಾಕ್ಸ್ ಆಗಿದ್ದರೆ ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಪ್ರಾಫಿಟ್ ಆಗಿದ್ದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಟ್ಯಾಕ್ಸ್ ಆನ್ ಡಿವಿಡೆಂಡ್ ಆಗಿದ್ದರೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ನೆಕ್ಸ್ಟ್ ಇವಾಗ ಎಫೆಕ್ಟ್ ಆಫ್ ನಾನ್ ಕ್ಯಾಶ್ ಐಟಮ್ಸ್ ಆನ್ ಪ್ರಾಫಿಟ್ ಅಂತ. ಪ್ರಾಫಿಟ್ ಮೇಲೆ ನಾನ್ ಕ್ಯಾಶ್ ಐಟಮ್ಸು ಯಾವ ರೀತಿ ಪ್ರಭಾವ ಬೀರುತ್ತೆ ಮತ್ತು ಇದನ್ನು ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ನಿಮಗೆಲ್ಲ ಗೊತ್ತಿದೆ, ದೇರ್ ಆರ್ ಸರ್ಟನ್ ಐಟಮ್ಸ್ ಇನ್ ಬಿಸ್ನೆಸ್ ವಿಚ್ ಆರ್ ರಿಸಲ್ಟ್ ಆಫ್ ಇಂಟರ್ನಲ್ ಅರೇಂಜ್ಮೆಂಟ್. ಯಾವುದೇ ರೀತಿ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ ಅಲ್ಲಿ ಆಗಿರಲ್ಲ, ಅದು ಬರೀ ಇಂಟರ್ನಲ್ ಅಥವಾ ಅಕೌಂಟಿಂಗ್ ಅರೇಂಜ್ಮೆಂಟ್ ಆಗಿರುತ್ತೆ ಅಥವಾ ಬುಕ್ ಎಂಟ್ರಿ ಆಗಿರುತ್ತೆ. ಹಾಗಿದ್ದಾಗ ಅಂತಹ ಟ್ರಾನ್ಸಾಕ್ಷನ್ನು ಪ್ರಾಫಿಟ್ನ ರೆಡ್ಯೂಸ್ ಮಾಡುತ್ತೆ ವಿತೌಟ್ ರೆಡ್ಯೂಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಈ ರೀತಿಯಾದಂತಹ ಯಾವುದೇ ಕ್ಯಾಶ್ ಅಂದರೆ ಟ್ರಾನ್ಸಾಕ್ಷನ್ನ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದ ಎಕ್ಸ್ಕ್ಲೂಡ್ ಮಾಡ್ತೀವಿ. ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಯಾವುದ್ಯಾವುದು ಕ್ಯಾಶ್ ಫ್ಲೋ ಆಗಿರಲ್ಲ ಅಂತಹ ಎಲ್ಲ ಟ್ರಾನ್ಸಾಕ್ಷನ್ನು ಬಿಟ್ಬಿಡ್ತೀವಿ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಿಪ್ರಿಸಿಯೇಷನ್ನು ಅಥವಾ ರಿಟರ್ನ್ ಆಫ್ ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ರಿಟರ್ನ್ ಆಫ್, ಈ ಥರ ಎಲ್ಲ ಇರುತ್ತಲ್ವ ಇಂಥದ್ದು. ಆಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇದೆಲ್ಲ ಏನಾಗಿರುತ್ತೆ, ಪ್ರಾಫಿಟ್ನ ರೆಡ್ಯೂಸ್ ಮಾಡಿರುತ್ತೆ, ಆ್ಯಕ್ಚುಲ್ ಆಗಿ ಕ್ಯಾಶ್ ಫ್ಲೋ ಆಗಿರಲ್ಲ. ಸೊ ಅಂಥ ಆ್ಯಕ್ಟಿವಿಟೀಸ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ಮತ್ತು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ AS 3ನಲ್ಲಿ ಹೇಳ್ತಾರೆ. ಆ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವ್ದು ಅಂದರೆ, ನಾವು ಯಾವುದೋ ಫಿಕ್ಸೆಡ್ ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅಕ್ವಿಸಿಷನ್ ಆಫ್ ಫಿಕ್ಸೆಡ್ ಅಸೆಟ್ ಫಾರ್ ಶೇರ್ಸ್, ದಟ್ ಮೀನ್ಸ್ ಎನಿ ಅಸೆಟ್ ಬಾರೋಡ್ ಫಾರ್ ಶೇರ್ಸ್ ಆರ್ ಫಾರ್ ಕೈಂಡ್ ವಿತೌಟ್ ಕ್ಯಾಶ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ನಾನ್ ಕ್ಯಾಶ್ ಐಟಮ್. ಶೇರ್ಸ್ನ ಕೊಟ್ಬಿಟ್ಟು ಫಿಕ್ಸೆಡ್ ಅಸೆಟ್ಸ್ನ ತೊಗೊಳ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಫ್ಲೋ ಇಲ್ಲ. ಪರ್ಚೇಸ್ ಮಾಡ್ತಾ ಇದ್ದೀವಿ ಫಿಕ್ಸೆಡ್ ಅಸೆಟ್ಟು, ಅದಕ್ಕೆ ಕೊಡ್ತಾ ಇರೋದು ನಾವು ಯಾವುದು, ಶೇರ್ಸ್ನ. ಸೊ ಎಲ್ಲೂ ಕ್ಯಾಶ್ ಮೂಮೆಂಟ್ ಆಗಲಿಲ್ಲ. ಹೀಗಾಗಿ ಈ ಥರ ಆ್ಯಕ್ಟಿವಿಟಿನ ನಾನ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಈ ಥರ ಆ್ಯಕ್ಟಿವಿಟಿನ ಕ್ಯಾಶ್ ಫ್ಲೋನಲ್ಲಿ ತೊಗೊಳ್ಳೋದಿಲ್ಲ. ಯಾತಕ್ಕೆ ತೊಗೊಳ್ಳೋದಿಲ್ಲ ಅಂದರೆ, ಅಲ್ಲಿ ಆ್ಯಕ್ಚುಲಾಗಿ ಇನ್ಫ್ಲೋನೂ ಆಗಿಲ್ಲ ಕ್ಯಾಶ್ದು, ಔಟ್ಫ್ಲೋನೂ ಆಗಿಲ್ಲ. ಅದೇ ರೀತಿ ಡಿಬೆಂಚರ್ಸ್ನ ನೀವು ಪೇ ಮಾಡಬೇಕಾಗಿದೆ. ಡಿಬೆಂಚರ್ಸ್ನ ಪೇ ಮಾಡೋದಕ್ಕೆ ಕ್ಯಾಶ್ ಕೊಡೋ ಬದಲು ನೀವೇನು ಮಾಡ್ತಾ ಇದ್ದೀರಾ, ಈಕ್ವಿಟಿ ಶೇರ್ಸ್ನ ಕೊಡ್ತಾ ಇದ್ದೀರಾ. ಸೊ ಇನ್ ದಟ್ ಆಸ್ಪೆಕ್ಟ್ ಆ ಥರ ಇದ್ದಾಗ, ಅಥವಾ ಕ್ಯಾಶ್ ಇದನ್ನು ಈಕ್ವಿಟಿ ಶೇರ್ಸ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಫಿಕ್ಸೆಡ್ ಅಸೆಟ್ನ ಅದ್ರ ಬದಲಾಗಿ ನೀವು ಕೊಡ್ತಾ ಇರ್ಬೋದು. ಅಂತಹ ಆಸ್ಪೆಕ್ಟ್ಸ್ ಯಾವಾಗ ಇರುತ್ತೋ ಅದನ್ನು ನಾವು ನಾನ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ಕ್ಯಾಶ್ ಫ್ಲೋ ಇರೋದಿಲ್ಲ. ನೆಕ್ಸ್ಟ್ ಇವಾಗ ಲಾಸ್ಟ್ ಸೆಷನ್ನಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಕ್ಯಾಶ್ ಫ್ಲೋನ ನಾವು ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ಡಿವೈಡ್ ಮಾಡ್ತೀವಿ. ಇದನ್ನು ABC ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಈ ABC ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್, ಇನ್ವೆಸ್ಟಿಂಗ್, ಫೈನಾನ್ಸಿಂಗ್, ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಕ್ಯಾಶ್ನಲ್ಲಿ ಪಾಸಿಟಿವ್ ಫಿಗರ್ ಇದ್ದರೆ ಇನ್ಕ್ರೀಸ್ ಇನ್ ಕ್ಯಾಶ್ ಅಂತ ಹೇಳ್ತೀವಿ. ನೆಗೆಟಿವ್ ಫಿಗರ್ ಆದರೆ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವಲೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ನ ಆ್ಯಡ್ ಮಾಡಬೇಕು. ದ ರಿಸಲ್ಟಿಂಗ್ ಫಿಗರ್ ವಿಲ್ ಬಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಅಂದರೆ ABCಗೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಬರಬೇಕು. ಆವಾಗ ನಾವು ಮಾಡಿರೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಮೋಸ್ಟ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ಡೈರೆಕ್ಟ್ ಮೆಥಡ್ನಲ್ಲಾದರೂ ಮಾಡ್ಬೋದು ಅಥವಾ ಇಂಡೈರೆಕ್ಟ್ ಮೆಥಡ್ನಲ್ಲಾದರೂ ಮಾಡ್ಬೋದು. ಡೈರೆಕ್ಟ್ ಮೆಥಡಲ್ಲಿ ನಾವು ಸೇಲ್ಸು, ಪರ್ಚೇಸಸ್ಸು ಮತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಆಪ್ರೇಟಿಂಗ್ ಇನ್ಕಮ್ ಇದಿಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಂಡೈರೆಕ್ಟ್ ಮೆಥಡ್ ಅಂದರೆ ನಾವು ಈಗಾಗಲೇ ಏನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ವ, ಅಲ್ಲೇನು ಮಾಡ್ತಾಯಿದ್ವಿ, ಪ್ರಾಫಿಟ್ಗೆ ಎಲ್ಲ ನಾನ್ ಕ್ಯಾಶ್ ಐಟಮ್ಸ್ನ ಆ್ಯಡ್ ಮಾಡ್ತಾಯಿದ್ವಿ. ಸೇಮ್ ಮೆಥಡ್ ವಿಲ್ ಬಿ ಫಾಲೋಡ್ ಹಿಯರ್ ಇನ್ ಇಂಡೈರೆಕ್ಟ್ ಮೆಥಡ್.
ಎಕ್ಸ್ಕ್ಲೂಡಿಂಗ್ ನಾನ್ ಕ್ಯಾಶ್ ಐಟಮ್ಸ್ ಫ್ರಮ್ ಪ್ರಾಫಿಟ್. ನಾವು ಈ ಥರ ಮಾಡುವಾಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು, ಇನ್ಫ್ಲೋಸ್ ಅಥವಾ ಸೋರ್ಸಸ್ನೆಲ್ಲ ನಾವು ಪಾಸಿಟಿವ್ ಫಿಗರ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಆ್ಯಡ್ ಮಾಡ್ತೀವಿ. ಯಾಕೆ ಅದು ಪಾಸಿಟಿವ್ ಆಗುತ್ತೆ? ಇನ್ಫ್ಲೋ ಅಂದರೆ ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಬರ್ತಾ ಇದೆ ಅಂದರೆ ಕ್ಯಾಶ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ, ದೇರ್ ಫಾರ್ ಇಟ್ ಈಸ್ ಆ್ಯಡೆಡ್. ಅದೇ ರೀತಿ ಔಟ್ಫ್ಲೋಸ್ ಆರ್ ಸಬ್ಟ್ರಾಕ್ಟೆಡ್. ಔಟ್ಫ್ಲೋಸ್ ಅಂದಾಗ ಕ್ಯಾಶ್ ಹೊರಗಡೆ ಹೋಗುತ್ತೆ, ದೇರ್ ಫಾರ್ ಇಟ್ ಇಸ್ ಅ ನೆಗೆಟಿವ್ ಫಿಗರ್, ಸೊ ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀವಿ. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಡೈರೆಕ್ಟ್ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ನೀವು ಫಸ್ಟ್ ಹೆಡ್ಡಿಂಗ್ ನೀಟಾಗಿ ಬರಿಬೇಕಾಗತ್ತೆ. ಡೈರೆಕ್ಟ್ ಮೆಥಡ್, ಫಾರ್ಮ್ಯಾಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಪ್ರಾಬ್ಲಮ್ನಲ್ಲಿ ಏನಾದರೂ ಯಾವ ಇಯರ್ಗೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಟಿದ್ರೆ ಫಾರ್ ದಿ ಇಯರ್ ಎಂಡಿಂಗ್ ಅಂದ್ಬಿಟ್ಟು ಆ ಪೀರಿಯಡ್ ಹಾಕ್ತೀರಾ. ಆ್ಯಸ್ ಪರ್ AS 3 ನಾವು ಇದನ್ನು ಮಾಡ್ತಾ ಇರೋದು ಯಾವ್ದ್ರ ಪ್ರಕಾರ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಡೈರೆಕ್ಟ್ ಮೆಥಡು. ಡೈರೆಕ್ಟ್ ಮೆಥಡ್ನಲ್ಲಿ ಮೊದಲನೇದಾಗಿ ಎ ಅಂತ ಹಾಕ್ಬಿಟ್ಟು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬರಿತೀರಾ. ಈ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಫಸ್ಟ್ ಎಲ್ಲ ಇನ್ಫ್ಲೋಸ್ ಬರೆಯೋಣ. ಕ್ಯಾಶ್ ಸೇಲ್ಸ್, ಕ್ಯಾಶ್ ರಿಸೀವ್ಸ್ ಫ್ರಮ್ ಡೆಟಾರ್ಸ್, ಕಮಿಷನ್ ರಿಸೀವ್ಡ್. ಕಮಿಷನ್ ರಿಸೀವ್ಡ್ ಆಗಿರ್ಬೋದು ಅಥವಾ ಬ್ರೋಕರೇಜ್, ರಾಯಲ್ಟಿ, ಈ ಥರ ಯಾವುದಾದ್ರೂ ರಿಸೀವ್ಡ್ ಅಂತ ಇರುತ್ತಲ್ವ ಆಪರೇಟಿಂಗ್ ಇನ್ಕಮ್, ಅದನ್ನು ಇಲ್ಲಿ ಹಾಕ್ತೀವಿ. ಇದಿಷ್ಟು ಇನ್ಫ್ಲೋ ಆಯಿತು. ಇದಿಷ್ಟನ್ನ ಇನ್ನರ್ ಕಾಲಮ್ನಲ್ಲಿ ಹಾಕಿ ಆ್ಯಡ್ ಮಾಡ್ತೀರಾ. ಲೆಸ್ ಔಟ್ಫ್ಲೋಸ್ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಲೆಸ್ ಮಾಡ್ತಾ ಹೋಗ್ತೀರಾ. ಕ್ಯಾಶ್ ಪರ್ಚೇಸಸ್, ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ ಆ್ಯಂಡ್ ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಕ್ರೆಡಿಟಾರ್ಸ್ಗೆ ಪೇ ಮಾಡೋದು ಮತ್ತು ಬೇರೆ ಬೇರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಪೇ ಮಾಡೋದು ಅದೆಲ್ಲನೂ ಇಲ್ಲಿ ಹಾಕ್ತೀವಿ. ನೀವು ಕ್ರೆಡಿಟಾರ್ಸ್ನ ಒಂದು ಲೈನಲ್ಲಿ, ನೆಕ್ಸ್ಟ್ ಲೈನಲ್ಲಿ ಕ್ಯಾಶ್ ಪೇಯ್ಡ್ ಟು ಎಕ್ಸ್ಪೆನ್ಸಸ್ ಅಂತ ಸಪ್ರೇಟಾಗಿ ತೋರಿಸಬಹುದು. ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಸ್ಯಾಲರೀಸ್, ವೇಜಸ್, ಆಫೀಸ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಈ ರೀತಿ ನಿಮ್ಮ P&L ಅಕೌಂಟ್ನಲ್ಲಿ ಯಾವುದ್ಯಾವುದೆಲ್ಲ ಕ್ಯಾಶ್ ಎಕ್ಸ್ಪೆನ್ಸಸ್ ಅಥವಾ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಬರುತ್ತೆ ಅದೆಲ್ಲನೂ ಹಾಕಬಹುದು. ಇದಿಷ್ಟು ಮಾಡಿದಾಗ ನಾವು ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಅಂದರೆ ಇನ್ಫ್ಲೋಸ್ ಎಲ್ಲ ಆ್ಯಡ್ ಮಾಡ್ತೀರಾ, ಅದರಿಂದ ಔಟ್ಫ್ಲೋಸ್ನ ಲೆಸ್ ಮಾಡ್ತೀರಾ. ಪಾಸಿಟಿವ್ ಆದರೂ ಆಗಿರ್ಬೋದು, ಇದು ನೆಗೆಟಿವ್ ಆದರೂ ಆಗಿರ್ಬೋದು. ಪಾಸಿಟಿವ್ ಆಗಿದ್ದರೆ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ನೆಗೆಟಿವ್ ಆಗಿದ್ದರೆ ಕ್ಯಾಶ್ ಯೂಸ್ಡ್ ಇನ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಅದರಲ್ಲಿ ನೆಕ್ಸ್ಟು ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಅದಾದಮೇಲೆ ಬರೋ ಅಂಥದ್ದು ನಮಗೆ ಕ್ಯಾಶ್ ಫ್ಲೋ ಬಿಫೋರ್ ಎಕ್ಸ್ಟ್ರಾಡಿನರಿ ಐಟಮ್ಸ್. ಈಗ ಎಕ್ಸ್ಟ್ರಾಡಿನರಿ ಐಟಮ್ಸ್ ಏನಾದರೂ ಇದ್ದರೆ ಪ್ರಾಬ್ಲಮ್ನಲ್ಲಿ ಅದನ್ನು ಆ್ಯಡ್ ಅಥವಾ ಲೆಸ್ ಮಾಡಬೇಕು. ಲೆಸ್ ಮಾಡೋದು ಯಾವಾಗ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗಿದ್ದರೆ. ಫಾರ್ ಎಕ್ಸಾಂಪಲ್ ಇವಾಗ ಫ್ಲಡ್ ರಿಲೀಫ್ ಸೆಟಲ್ಮೆಂಟ್ ಗಿವನ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಯಾರಿಗೋ ಕೊಟ್ಟಿರೋದು ಅಂತ ತೋರಿಸ್ತಾ ಇದ್ದರೆ ಆವಾಗ ಲೆಸ್ ಮಾಡ್ತೀರಾ. ಅದೇ ಫ್ಲಡ್ ರಿಲೀಫ್ ಸೆಟಲ್ಮೆಂಟ್ ರಿಸೀವ್ಡ್ ಬೈ ಗೌರ್ನಮೆಂಟ್ ಅಂತ ಇದ್ದರೆ ನಮಗೆ ಅದು ಬಂದಿರೋದು, ಸೊ ಅದನ್ನೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಇದಿಷ್ಟು ಆ್ಯಡ್ ಮಾಡಾದಮೇಲೆ ನಿಮಗೆ ಫೈನಲ್ ಆಗಿ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಸಿಗುತ್ತೆ. ಅದನ್ನು ನೀವು ಫೈನಲ್ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತೀರಾ. ಇದು ಪಾಸಿಟಿವ್ ಫಿಗರ್ ಆಗಿರ್ಬೋದು ಅಥವಾ ನೆಗೆಟಿವ್ ಫಿಗರ್ ಆಗಿರ್ಬೋದು. ಪಾಸಿಟಿವ್ ಫಿಗರ್ ಆಗಿದ್ದರೆ ಜಸ್ಟ್ ಲೈಕ್ ಆಸ್ ಯುವರ್ ಪ್ರಾಫಿಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ನೆಗೆಟಿವ್ ಫಿಗರ್ ಆಗಿದ್ದರೆ ಕ್ಯಾಶ್ ಯೂಸ್ಡ್ ಇನ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಇದಾದಮೇಲೆ ಇನ್ ಕಂಟಿನ್ಯೂಯೇಷನ್ ಅಲ್ಲೇ ಡಿ ಅಂತ ಹೆಡ್ಡಿಂಗ್ ಹಾಕ್ತೀರಾ. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಫಸ್ಟಿಗೆ ಲೆಸ್ ಅಂದ್ಬಿಟ್ಟು ಔಟ್ಫ್ಲೋನ ಬರೆದಿದ್ದೀನಿ. ನೀವು ಫಸ್ಟೇ ಇನ್ಫ್ಲೋನಾದರೂ ಬರಿಬೋದು, ಔಟ್ಫ್ಲೋನಾದರೂ ಬರಿಬೋದು, ಅಥವಾ ಒಂದು ಇನ್ಫ್ಲೋ ಒಂದು ಔಟ್ಫ್ಲೋ ಈ ಥರನಾದರೂ ಬರಿಬೋದು. ಬಟ್ ಸೈನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಲೆಸ್ ಅಂತ ಹೇಳಿಬಿಟ್ಟು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಆ್ಯಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಟ್ ರಿಸೀವ್ಡ್, ಇಂಟರೆಸ್ಟ್ ರಿಸೀವ್ಡ್. ಇದಿಷ್ಟನ್ನು ನಾವು ಅಡ್ಜಸ್ಟ್ ಮಾಡಿದಾಗ ನಮಗೆ ನೆಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಸಿಗುತ್ತೆ. ಅದನ್ನ ಬಿ ಅಂತ ಡಿನೋಟ್ ಮಾಡ್ತಾ ಇದ್ದೀವಿ. ಇದು ಪಾಸಿಟಿವ್ ಫಿಗರ್ ಆಗಿದ್ದರೆ ನೆಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತೀವಿ. ನೆಗೆಟಿವ್ ಫಿಗರ್ ಆಗಿದ್ದರೆ ಕ್ಯಾಶ್ ಯೂಸ್ಡ್ ಇನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಈ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನಲ್ಲಿ ಒಂದು ಸಲ ಗಮನಿಸಿ, ಬರೀ ಪರ್ಚೇಸ್ ಮತ್ತು ಸೇಲ್ ಬರ್ತಾ ಇದೆ. ಯಾತ್ರದ್ದು? ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಪರ್ಚೇಸ್ ಆಗಿದ್ದರೆ ಅದೆಲ್ಲನೂ ಔಟ್ಫ್ಲೋ ಆಗಿರುತ್ತೆ, ಸೇಲ್ ಆಗಿದ್ದರೆ ಅದೆಲ್ಲ ಇನ್ಫ್ಲೋ ಆಗಿರುತ್ತೆ. ಅದಲ್ಲದೆ ಎರಡು ಎಕ್ಸ್ಟ್ರಾ ಐಟಮ್ ಯಾವ್ದ್ಯಾವುದು ಅಂದರೆ ಡಿವಿಡೆಂಡ್ ರಿಸೀವ್ಡ್ ಮತ್ತು ಇಂಟರೆಸ್ಟ್ ರಿಸೀವ್ಡ್.
ನೆಕ್ಸ್ಟ್ ಇವಾಗ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಇದನ್ನು ನಾವು ಸಿ ಅಂತ ಡಿನೋಟ್ ಮಾಡ್ತೀವಿ. ಇದರಲ್ಲಿ ಆ್ಯಡ್ ಅಂದ್ಬಿಟ್ಟು ಯಾವುದ್ಯಾವುದೆಲ್ಲ ಇನ್ಫ್ಲೋ ಇದೆ, ಸೋರ್ಸಸ್ ಇದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಪ್ರಾಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಆದರೂ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆದರೂ ಆಗಿರ್ಬೋದು. ಪ್ರಾಸೀಡ್ಸ್ ಫ್ರಮ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಡಿಬೆಂಚರ್ ತೊಗೊಂಡಿರೋಂಥದ್ದು, ಬ್ಯಾಂಕಿಂದ ಲಾಂಗ್ ಟರ್ಮ್ ಲೋನ್ ತೊಗೊಂಡಿರೋವಂಥದ್ದು, ಇದೆಲ್ಲ ಅದರಲ್ಲೂ ಕ್ಯಾಶ್ ಇನ್ಫ್ಲೋ ಆಗಿರೋದ್ರಿಂದ ಇದೆಲ್ಲ ಆ್ಯಡ್ ಮಾಡ್ತೀವಿ. ಲೆಸ್ ಇದರ ಆಪೋಸಿಟು ಎಲ್ಲನೂ ಪೇ ಮಾಡಿರೋದೆಲ್ಲ ಹಾಕಬೇಕಾಗತ್ತೆ. ರಿಡಮ್ಷನ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಲೋನ್, ಜೊತೆಗೆ ಡಿವಿಡೆಂಡ್ ಪೇಯ್ಡ್ ಮತ್ತು ಇಂಟ್ರೆಸ್ಟ್ ಪೇಯ್ಡ್ನ ಇಲ್ಲಿ ಲೆಸ್ ಮಾಡಬೇಕು. ದ ರಿಸಲ್ಟಿಂಗ್ ಫ್ಯಾಕ್ಟರ್ ವಿಲ್ ಬಿ, ಇಫ್ ಪಾಸಿಟಿವ್ ಇಟ್ ಈಸ್ ನೆಟ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ನೆಗೆಟಿವ್ ಆಗಿದ್ದರೆ ನೆಟ್ ಕ್ಯಾಶ್ ಯೂಸ್ಡ್ ಇನ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಅಥವಾ ಎ ಮೈನಸ್ ಬಿ ಮೈನಸ್ ಸಿ ಅಂತ ಮಾಡ್ತೀವಿ. ಎಲ್ಲನೂ ಫೈನಲ್ ಕಾಲಮಲ್ಲಿ ನಿಮಗಾಗಲೇ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಕ್ಯಾಶ್ ಫ್ಲೋ ಸಿಕ್ಕಿದೆ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿದು ಕ್ಯಾಶ್ ಫ್ಲೋ ಸಿಕ್ಕಿದೆ, ಮತ್ತು ಈಗ ಫೈನಾನ್ಸಿಂಗ್ ಆ್ಯಕ್ಟಿವಿಟಿದು ಕ್ಯಾಶ್ ಫ್ಲೋ ಸಿಕ್ತು. ಇದು ಮೂರನ್ನು ಸೈನ್ಸಾಗಿ ಗಮನಿಸ್ಕೊಳ್ಳಿ. ಎಲ್ಲನೂ ಪಾಸಿಟಿವ್ ಇದ್ದರೆ ಆ್ಯಡ್ ಮಾಡ್ತೀರಾ, ಯಾವುದಾದ್ರೂ ನೆಗೆಟಿವ್ ಇದ್ದರೆ ಅದನ್ನು ಡಿಡಕ್ಟ್ ಮಾಡ್ತೀರಾ. ಆಗ ನಿಮಗೆ ನೆಟ್ ಕ್ಯಾಶ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಸಿಗುತ್ತೆ. ಅಂದರೆ ಇನ್ಕ್ರೀಸ್ ಅಂದರೆ ಎಲ್ಲನೂ ಪಾಸಿಟಿವ್ ಫಿಗರ್ ಇದ್ದು ನಿಮಗೆ ಪಾಸಿಟಿವ್ ಬಂದರೆ ಇನ್ಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ಅಂದರೆ ನೆಗೆಟಿವ್ ಫಿಗರ್ ಬಂದಿದ್ದರೆ ಡಿಕ್ರೀಸ್ ಆಗಿರುತ್ತೆ. ಇದಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ನ ಆ್ಯಡ್ ಮಾಡ್ತೀವಿ. ದೆನ್ ವಿ ವಿಲ್ ಗೆಟ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ದಿಸ್ ಈಸ್ ಹೌ ವಿ ಪರ್ಫಾರ್ಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ರೀತಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ತೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂದಾಗ ಪರ್ಚೇಸು, ಸೇಲು, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಹಾಕಿದ್ವಿ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಅದ್ರ ಜೊತೆಗೆ ಡಿವಿಡೆಂಟ್ ಮತ್ತು ಇಂಟ್ರೆಸ್ಟ್ ರಿಸೀವ್ಡ್ ಅನ್ನೋದು ಬಂತು. ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂದಾಗ ಇಶ್ಯೂ ಮತ್ತು ರೀಪೇಮೆಂಟ್ ಎರಡೂ, ಇಶ್ಯೂ ಆ್ಯಂಡ್ ರೀಪೇಮೆಂಟ್ ಆಫ್ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಲೋನ್. ಇನ್ ಅಡಿಷನ್ ಟು ದಟ್ ಡಿವಿಡೆಂಡ್ ಪೇಯ್ಡ್ ಮತ್ತು ಇಂಟ್ರೆಸ್ಟ್ ಪೇಯ್ಡ್ ಅನ್ನೋದು ಬಂತು. ಈಗ ನೆಕ್ಸ್ಟು ಇಂಡೈರೆಕ್ಟ್ ಮೆಥಡ್ಗೆ ಹೋಗೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂಡೈರೆಕ್ಟ್ ಮೆಥಡಲ್ಲಿ ಹೇಗೆ ಮಾಡ್ತೀವಿ ಅಂತ. ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾವು ಮಾಡುವಾಗ ಆಪರೇಟಿಂಗ್ ಆ್ಯಕ್ಟಿವಿಟಿದು ಮಾತ್ರ ಚೇಂಜ್ ಇರುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಡೈರೆಕ್ಟ್ ಮೆಥಡಲ್ಲಿ ಏನು ಫಾರ್ಮ್ಯಾಟ್ ಇತ್ತೋ ಸೇಮ್ ಅದೇ ಫಾರ್ಮ್ಯಾಟ್ನ ನಾವು ಫಾಲೋ ಮಾಡ್ತೀವಿ. ಈಗ ಮೊದಲನೇದಾಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಇದರಲ್ಲಿ ಫಸ್ಟ್ ನಾವು ಪ್ರಾಫಿಟ್ನ ಬರ್ಕೊಳ್ತಾ ಇದ್ದೀವಿ. ಪ್ರಾಫಿಟ್ನ ಬರ್ಕೊಂಡು ಈ ಪ್ರಾಫಿಟ್ಗೆ ಯಾವುದ್ಯಾವುದೆಲ್ಲ ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಐಟಮ್ಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಡಿಪ್ರಿಸಿಯೇಷನ್, ಗುಡ್ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ರಿಟರ್ನ್ ಆಫ್, ಡಿವಿಡೆಂಡ್ ಪೇಯಬಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಹೀಗೆ ಟ್ರಾನ್ಸ್ಫರ್ ಟು ರಿಸರ್ವ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಫಾರಿನ್ ಎಕ್ಸ್ಚೇಂಜ್ ಲಾಸ್, ಈ ರೀತಿ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀರಾ. ಆಪರೇಟಿಂಗ್ ಇನ್ಕಮ್ ಇದ್ದರೆ ಲೆಸ್ ಮಾಡ್ತೀರಾ. ಈಗಾಗಲೇ ನಾವು ಇದನ್ನು ತುಂಬ ಡೀಟೇಲ್ ಆಗಿ ಫಂಡ್ ಫ್ಲೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಫಂಡ್ ಫ್ಲೋ ಕ್ಯಾಲ್ಕುಲೇಟ್ ಮಾಡುವಾಗ, ಫಂಡ್ ಫ್ರಮ್ ಆಪರೇಷನ್ ಅನ್ನೋದನ್ನು ಕಂಡುಹಿಡಿಯುವಾಗ ನಾವು ಇಂಡೈರೆಕ್ಟ್ ಮೆಥಡ್ನಲ್ಲಿ ಇದೆಲ್ಲದನ್ನು ಇವಾಗಲೇ ಮಾಡಿದ್ದೀರಾ. ಹಾಗಾಗಿ ಇದು ನಿಮಗೆ ತುಂಬ ಫೆಮಿಲಿಯರ್ ಆಗಿದೆ. ಯಾವಾಗ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡಿ ನಾನ್ ಆಪರೇಟಿಂಗ್ ಇನ್ಕಮ್ನ ಲೆಸ್ ಮಾಡ್ತೀವೋ ಆವಾಗ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಬಟ್ ಈ ಆಪರೇಟಿಂಗ್ ಪ್ರಾಫಿಟ್ ಏನಾಗಿರುತ್ತೆ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗಿರುತ್ತೆ. ಈಗ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಏನೇನು ಚೇಂಜ್ ಆಗಿದೆಯೋ ಅದನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಆ ವರ್ಕಿಂಗ್ ಕ್ಯಾಪಿಟಲ್ನ ಆಗಿರೋ ಚೇಂಜ್ನ ಅಡ್ಜಸ್ಟ್ ಮಾಡಬೇಕಾದ್ರೆ ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂತ ಹೇಳಿದಾಗ 2 ವರ್ಷದಲ್ಲಿ ಕರೆಂಟ್ ಅಸೆಟ್, ಫಾರ್ ಎಕ್ಸಾಂಪಲ್ ಇವಾಗ ಡೆಟಾರ್ಸ್ ತೊಗೊಳ್ಳೋಣ. ಡೆಟಾರ್ಸ್ನಲ್ಲಿ ಡಿಕ್ರೀಸ್ ಆಗಿದೆ ಅಂತ ಇಟ್ಕೊಳ್ಳಿ, ಅದನ್ನು ಇಲ್ಲಿ ಹಾಕ್ತೀರಾ. ಅದೇ ಥರ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿನಲ್ಲಿ ಏನಾದರೂ ಇನ್ಕ್ರೀಸ್ ಆಗಿದ್ದರೆ ಅದನ್ನು ಇಲ್ಲಿ ಹಾಕ್ತೀರಾ. ನೀವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಮಾಡ್ತಿದ್ರಲ್ಲ, ಇನ್ಕ್ರೀಸ್ ಎಷ್ಟು ಡಿಕ್ರೀಸ್ ಎಷ್ಟು ಅಂತ, ಆ ಥರ. ನೆಕ್ಸ್ಟ್ ಅದೇ ಥರ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಇದಿಷ್ಟು ಮಾಡಿದ್ಮೇಲೆ ಲೆಸ್ ಇನ್ಕಮ್ ಟ್ಯಾಕ್ಸ್,
ಈಗ ನಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಇದು ಪಾಸಿಟಿವ್ ಆಗಿದ್ದರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ನೆಗೆಟಿವ್ ಆಗಿದ್ದರೆ ನೆಟ್ ಕ್ಯಾಶ್ ಯೂಸ್ಡ್ ಇನ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇವಾಗ ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ, ನೀವು ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡ್ಕೊಳ್ತೀರಾ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಇದೆಯಲ್ವಾ, ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನ ಆ್ಯಡ್ ಮಾಡ್ತೀರಾ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನ ಲೆಸ್ ಮಾಡ್ತೀರಾ. ಇದಾದಮೇಲೆ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡ್ತೀರಾ. ಅಕಸ್ಮಾತ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡ್ತೀರಾ. ಆವಾಗ ನಿಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇಂಡೈರೆಕ್ಟ್ ಮೆಥಡ್ನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿನ ಇದೇ ಥರ ಮೊದಲು ಹೇಗೆ ಡೈರೆಕ್ಟ್ ಮೆಥಡಲ್ಲಿ ಮಾಡಿದ್ದೀನಿ, ಫಾರ್ಮ್ಯಾಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದೇ ಥರ ಮಾಡ್ತೀರಾ. ನಾನಿಲ್ಲಿ ನಿಮಗೆ ಸಪ್ರೇಟಾಗಿ ಸ್ಲೈಡ್ಸ್ನಲ್ಲಿ ಹಾಕಿದ್ದೀನಿ, ಆದರೆ ನೀವು ಒಂದೊಂದಕ್ಕೂ ಸಪ್ರೇಟ್ ಸ್ಟೇಟ್ಮೆಂಟ್ನ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ನೀವೇನು ಹೆಡ್ಡಿಂಗ್ ಬರೆದು ಒಂದು ಸಲ ಸ್ಟಾರ್ಟ್ ಮಾಡ್ತೀರಾ, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೆಡ್ಡಿಂಗ್ ಬರೆದು ಅದರದ್ದೆಲ್ಲ ಮುಗಿಸಿ ಅಲ್ಲೇ ಕಂಟಿನ್ಯೂ ಮಾಡ್ತೀರಾ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ. ಸೊ ಇದಿಷ್ಟೂ ಇವತ್ತಿನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಬಗ್ಗೆ ನಮ್ಮ ಡಿಸ್ಕಷನ್ನು. ಇದರಲ್ಲಿ ನೀವು ತುಂಬ ನೆನ್ಪಿಟ್ಕೊಳ್ಬೇಕಾಗಿರೋ ಅಂಶ ಯಾವುದು ಅಂದರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಡೈರೆಕ್ಟ್ ಮೆಥಡಲ್ಲಾದರೂ ಮಾಡ್ಬೋದು, ಇಂಡೈರೆಕ್ಟ್ ಮೆಥಡ್ನಲ್ಲೂ ಮಾಡ್ಬೋದು. ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಅನ್ನೋದು ಇಡೀ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಎಲ್ಲ ಆ್ಯಕ್ಟಿವಿಟೀಸ್ಗೂ ಸಂಬಂಧಪಟ್ಟಿರೋದಲ್ಲ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಕಂಡುಹಿಡಿಯೋದಕ್ಕೆ ಮಾತ್ರ ಡೈರೆಕ್ಟ್ ಮೆಥಡ್ ಮತ್ತು ಇಂಡೈರೆಕ್ಟ್ ಮೆಥಡ್. ಇನ್ನು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಎರಡೂ ಮೆಥಡಲ್ಲೂ ಸಿಮಿಲರ್ ಆಗಿ ಇರುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಡೈರೆಕ್ಟ್ ಮೆಥಡ್ನಲ್ಲಿ ಸೇಲ್ಸ್, ಪರ್ಚೇಸಸ್, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಆಪ್ರೇಟಿಂಗ್ ಇನ್ಕಮ್ನ ಕನ್ಸಿಡರ್ ಮಾಡ್ತೀವಿ. ಇಂಡೈರೆಕ್ಟ್ ಮೆಥಡ್ನಲ್ಲಿ ಪ್ರಾಫಿಟ್ಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡಿ ವರ್ಕಿಂಗ್ ಕ್ಯಾಪಿಟಲ್ ಚೇಂಜನ್ನ ಅಡ್ಜಸ್ಟ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಎರಡು ಮೆಥಡಲ್ಲೂ ಸಿಮಿಲರ್ ಇರುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂದಾಗ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್ ಆ್ಯಂಡ್ ಇಂಟರೆಸ್ಟ್ ರಿಸೀವ್ಡ್ ಬರುತ್ತೆ. ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ಇದು ಇಶ್ಯೂ ಆ್ಯಂಡ್ ರೀಪೇಮೆಂಟ್ ಆಫ್ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್, ಅದ್ರ ಜೊತೆಗೆ ಇಂಟರೆಸ್ಟ್ ಮತ್ತು ಡಿವಿಡೆಂಡ್ ಪೇಯ್ಡ್ ಅನ್ನೋದು ಬರುತ್ತೆ. ಸೊ ಇದಿಷ್ಟೂ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಬಗ್ಗೆ ಆಯಿತು. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವ್ಯಾವ ಆ್ಯಕ್ಟಿವಿಟಿ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಆಗ ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಷನ್ನಲ್ಲಿ ನಾನು ಸಿಂಪಲ್ಲಾಗಿ ಒಂದೊಂದೇ ಆ್ಯಕ್ಟಿವಿಟಿ ತೊಗೊಂಡು ಅದರಲ್ಲಿ ಹೇಗೆ ಪ್ರಾಬ್ಲಮ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.